ತುಮಕೂರು ನಗರ 4 ಹೋಬಳಿ ಮಟ್ಟದ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಈ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತುಮಕೂರು ತಾಲೂಕು ಶಿಕ್ಷಣಾಧಿಕಾರಿಗಳಾದ ಸನ್ಮಾನ್ಯ ಹನುಮಂತಪ್ಪನವರೇ, ಇಸಿ ಆಗಿರುವಂಥ ಸನ್ಮಾನ್ಯ ಶಿವರಾಜ್ ಅವರೇ, ಗೋವಿಂದರಾಜ್ ಅವರೇ, ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡಿಂಗ್ ಅಲ್ಲಿ ತುಮಕೂರಿನ ಹೆಸರನ್ನು ಉತ್ತುಂಗಕ್ಕೇರಿಸಿ ಪ್ರಶಸ್ತಿಯನ್ನು ಗಳಿಸಿಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಹರಿರವರೇ, ಅವರ ಜೊತೆಯಲ್ಲಿ ಅವರ ತಂದೆಯವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಒಬ್ಬ ಮನುಷ್ಯನಿಗೆ ತಾನು ಗಳಿಸಿದಂಥ ಸಾಧನೆ, ಆ ಸಾಧನೆ ತನ್ನ ಪೋಷಕರು ನೋಡುವಂತಾಗಬೇಕು. ಆವಾಗ ಆಗುವಂಥ ಖುಷಿ ಈ ಜಗತ್ತಿನಲ್ಲಿ ಬೇರೆ ಯಾವ ಕ್ಷೇತ್ರದಲ್ಲೂ ಆ ಖುಷಿ ಆಗಲ್ಲ. ಆ ಖುಷಿಯನ್ನು ಅವರು ಕೂಡ ಅನುಭವಿಸ್ತಾ ಇದ್ದಾರೆ. PS ಕಾಲೋನಿಯ ಶಾಲೆ ಮುಖ್ಯೋಪಾಧ್ಯಾಯರಂತ ಶ್ರೀಮತಿ ನವೀನ್ ಅವರೇ, ದೈಹಿಕ ಶಿಕ್ಷಕರುಗಳೇ, ಕ್ರೀಡಾಪಟುಗಳೇ, ಎಲ್ಲ ಶಾಲೆಗಳಿಂದ ಬಂದಿರತಕ್ಕಂಥ ಉಪಾಧ್ಯಾಯ ಸಿಬ್ಬಂದಿ ವರ್ಗದವರೇ, ನಿಜವಾಗ್ಲೂ ಕೂಡ ತುಂಬ ಸಂತೋಷದ ವಿಷಯ. ತಾವೆಲ್ಲರೂ ಕೂಡ ಬಾಲ್ಯದಲ್ಲಿ ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ. ಈ ಆಧುನಿಕ ಜಗತ್ತಲ್ಲಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಏನು ಈ ಮೊಬೈಲ್ ಗೀಳು, ಟಿವಿ ಇತ್ತು, ಹಳೆ ಕಾಲದಲ್ಲಿ ಟಿವಿ ಇತ್ತು, ಎಲ್ಲ ಕೈಯಲ್ಲೂ ಮೊಬೈಲ್ ಇದೆ. ದೈಹಿಕ ಚಟುವಟಿಕೆ ಯಾವುದೇ ರೀತಿಯ ಅವಕಾಶನೇ ಸಿಗ್ತಾ ಇಲ್ಲ. ಎಲ್ಲರೂ ಕೂಡ ನಮ್ಮ ದೇಹದಾಡೆ ಮರಿಯವ್ರು ಇದ್ದಂಗೆ ಇರ್ಬೇಕಾಯ್ತು. ಎಲ್ಲ ಸರಕಲಾಗಿದ್ದೀರ. ಯಾಕಂದ್ರೆ ದೇಹದಾಡ್ಯಕ್ಕೆ ತಾವು ಅಷ್ಟು ಒತ್ತನ್ನು ಕೊಡ್ತಾ ಇಲ್ಲ. ಮತ್ತೆ ಕೆಲವೊಂದು ಶಾಲೆಗಳಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಕಾಳಜಿನೇ ವಹಿಸಲ್ಲ. ಈ ಕಾಂಪಿಟೇಟಿವ್ ಜಗತ್ತಿನಲ್ಲಿ ನಮ್ಗೇನು ಪರೀಕ್ಷೆಗೆ ಓದ್ಕೊಂಡು ಬರುವಂತ ಒಂದು ಪರಿಸ್ಥಿತಿ ಇದೆ. ಅದರಲ್ಲೇ ತುಂಬಾ ನಿಮ್ಗೆ ಮಗ್ನರಾಗಿರ್ತಾರೆ. ಎಲ್ಲರೂ ಸೋಲಲ್ಲ. ಯಾರು ಉತ್ತಮವಾಗಿ ಪ್ರದರ್ಶನವನ್ನು ನೀಡ್ತಾರೋ ಅವರು ಮಾತ್ರ ಜಯಿಸ್ತಾರೆ. ಸೊ ಈ ಒಂದು ಕ್ರೀಡಾಕೂಟದಲ್ಲಿ ನಿಮ್ಗೆ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗೆಲ್ಲಿರ್ತಕ್ಕಂಥ ಒಂದು ಮಾದರಿ ವ್ಯಕ್ತಿಯನ್ನು ತಂದು ಕೂರಿಸಿ ನಿಮಗೆ ಸ್ಫೂರ್ತಿಯನ್ನ ತುಂಬತಕ್ಕಂಥ ಈ ಶಿಕ್ಷಕರು ಮಾಡಿದ್ದಾರೆ. ಅವರ ಇದನ್ನು ಕೇಳಿದ್ದೀರಿ ಅಲ್ವಾ? ಹಾಗಾಗಿ ಯಾವ ವ್ಯಕ್ತಿಯಲ್ಲಿ ಸದೃಢವಾಗಿರ್ತಕ್ಕಂಥ ದೇಹ ಇರ್ತದೋ ಅಲ್ಲಿ ಸದೃಢವಾಗಿರ್ತಕ್ಕಂಥ ಮನಸ್ಸು ಇರ್ತದೆ. ಒಬ್ಬ ವ್ಯಕ್ತಿ ಆರೋಗ್ಯವಾಗಿರ್ಬೇಕಾದ್ರೆ ದೈಹಿಕ ಶ್ರಮ ಅತಿ ಮುಖ್ಯ. ದೈಹಿಕ ಶಿಕ್ಷಣ ಚಟುವಟಿಕೆಗಳನ್ನ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಅಳವಡಿಸಿರೋದೇ ಇದಕ್ಕಾಗಿ. ಮಗು ಶಾಲೆಯಲ್ಲಿ ಉತ್ತಮವಾಗಿ ಕಲಿಕೆಯಲ್ಲಿ ಭಾಗವಹಿಸಲಿಕ್ಕೆ ಸದೃಢವಾಗಿರ್ತಕ್ಕಂಥ ದೇಹ ಇರಬೇಕು. ಸದೃಢವಾಗಿರ್ತಕ್ಕಂಥ ದೇಹದಲ್ಲಿ ಸದೃಢವಾಗಿರ್ತಕ್ಕಂಥ ಮನಸ್ಸು ಇರ್ತದೆ ಅನ್ನುವಂತಹ